ನನಗ ಇಲ್ಲಿ ಬಂದ್ಮ್ಯಾಗ ಗೊತ್ತಾಗ್ಯದ. ನಾವು ಊರಾಗ ಇರ್ಲಿಲ್ಲ. ನಾವು ಒಳ ಮೀಸಲಾತಿ ಸಲುವಾಗಿ ಹೋರಾಟಕ್ಕೆ ಬೇರೆ ಜಿಲ್ಲೆಗೆ ಹೋಗಿದ್ದೀವಿ. ನೀವು ಹೇಳ್ತಾ ಇದ್ದೀರಿ ರಾತ್ರಿ ನಮ್ಮ ಪಥ ಸಂಚಲನ ಬಗ್ಗೆ ನಾಳೆ ಇದ್ದಿದ್ದು ಎಲ್ಲಾ ಬಾವುಟಗಳು ಎಲ್ಲಾನೇ ತೆಗೆದಾರ ಅಂತ ಹೇಳಿ ಒಂದು ಹಂಗಾದ್ರೆ ಅದು ಬಹಳ ತಪ್ಪದ. ಯಾಕಂದ್ರ ಅಲ್ಲಿ RSS ದವರು 100 ವರ್ಷ ಕಂಪ್ಲೀಟ್ ಆಗ್ಯದ ಅಂತ ಹೇಳಿ ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದಾರೆ. ಅದಕ್ಕ ಅಲ್ಲಿ ತಹಶೀಲ್ದಾರಿಗೆ, AC ಗೆ, DC ಗೆ ನಾನು ಆಗ್ರಹ ಮಾಡ್ತೀನಿ, ಇಂಥ ಕೆಲಸ ಮಾಡಬಾರದು. ಏನ್ ಪ್ರೊಸೀಜರ್ ನಿಮ್ ಕಾನೂನು ಪ್ರಕಾರ ಅದನ್ನ ಮಾಡ್ಕೊಂಡು ಅವ್ರಿಗೆ ಪರ್ಮಿಷನ್ ಕೊಡ್ಬೇಕು. ಹಂಗ ಒಂದು ಮಾಡಿದ್ರೆ ಇದು ತಪ್ಪದ ಅಂತ ಹೇಳಿ ಕಾಣಿಸ್ತೇವೆ. ಧ್ವಜ ಎಲ್ಲ ತೆರವು ಮಾಡಿ ನೀವ್ ಹೇಳಿಕತ್ತೀರಿ, ಅದು ಗೊತ್ತಾಗ್ಯದ. ಅದು ತೆರವು ಮಾಡಿದ್ದು ಖಂಡನೆ ಮಾಡ್ತೀವಿ. ಅದು ತಪ್ಪು ಮಾಡ್ಯಾರ, ಹಂಗ ಮಾಡಬಾರದು. ನಾಳೆ ಯಾವ ಚಿತ್ತಾಪುರ ಕಾನ್ಸ್ಟಿಟ್ಯೂನ್ಸಿ ಮತ್ತೆ ಯಾರ್ದದ ಅವ್ರು ಹೇಳಾರ್ದೆ ಒಂದು ಕಡ್ಡಿ ಆಗ್ಯಾರ ಅಲ್ಲಿ. ಅವ್ರು ಇರ್ಬೇಕು ಡೈರೆಕ್ಷನ್, ಅವ್ರಿಗೆ ಏನೋ ಇರ್ಬೇಕು. ಯಾಕಂದ್ರೆ ಇನ್ನ ಕಾನೂನಿ ಆಗಿಲ್ಲ ಅದು. ಪರ್ಮಿಷನ್ ತಗೋದು ಆದ್ರೂ ಇಲ್ಲಿ ಪರ್ಮಿಷನ್ ಅಪ್ಲೈ ಮಾಡಿ ಅಂತ ಈಗ ಅಧ್ಯಕ್ಷ ಪ್ರೆಸ್ ಮೀಟ್ ನಾಗ ಹೇಳಿದ್ರು. ಅವ್ರು ದುಡ್ಡು ಕಟ್ಟ್ಯಾರ, ಇದು ಮಾಡ್ಯಾರ, ರಾತ್ರಿ ಧ್ವಜ ತೆಗೆದ್ರೆ ಇದು ಸರಿಯಲ್ಲ. ವಾತಾವರಣ ಖರಾಬ್ ಆಗ್ತದ. ನಮ್ ಗುಲ್ಬರ್ಗ ಪೀಸ್ಫುಲ್ ಇರ್ಬೇಕು, ಪೀಸ್ಫುಲ್ ಇರುವಂತ ಕೆಲಸ ಮಾಡ್ಬೇಕಂತ ಹೇಳಿ ಪ್ರಿಯಾಂಕ್ ಖರ್ಗೆ ನಾನು ಇಂಗ್ಲಿಷ್ ಅಂತ ಫೋಬಿಯಾ ಟು RSS. ನಾ ಇನ್ನ ಬೇರೆ ಯೂಸ್ ಮಾಡಲ್ಲ. RSS ಬಗ್ಗೆ ಅವರಿಗೆ ಹೇಟೆಡ್ನೆಸ್ ಅದ. ತಮ್ಮ ಫೋಬಿಯಾನ ತೋರ್ಸ್ಲಿಕ್ಕೆ ಸರ್. ಅವ ಸಸ್ಪೆಂಡ್ ಆದ್ರೆ ಹೋಗ್ತಾನೆ ಕೋರ್ಟಿಗೆ, ಅವ ಇನ್ಸ್ಟೇಟ್ ಆಗ್ತಾನ. ಆದ್ರೆ ಆ ಮಂದಿಗೆ ನೋವಿಸ್ದಂಗ ಆಗ್ತದೆ. ಇಂಥ ಕೆಲಸ ಆಗ್ಬಾರ್ದು. ಯಾಕಂದ್ರೆ ಇಲ್ಲಿ RSS ದಾಗ ಇರೋರು ಬಹಳ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಬಡತನದಿಂದ ಬಂದವರು. ಒಬ್ಬನಿಗೆ ಹಿಂಗ್ ಸಸ್ಪೆಂಡ್ ಮಾಡಿದ್ರೆ ಕೋಟ್ಯಾಂತರ ಜನರಿಗೆ ನೋವಾಗ್ತದೆ. ಆ ನೋವಂತ ಕೆಲಸ ಮಾಡಬಾರ್ದು. ಮಂದಿರ್ ತೋಡ್ ಮಸ್ಜಿದ್ ತೋಡ್ ಪರ್ ಕಿಸಿ ಕಾ ದಿಲ್ ಮತ್ ತೋಡ್